Everyone wants the red mug. Get it for free now with the Nescafe jar. ಮುಂಡಗೋಡ ಟಿಬೆಟಿ ಕಾಲೋನಿಯಲ್ಲಿ ಟಿಬೆಟನ್ ಧರ್ಮಗುರು ದಲೈಲಾಮಾರ 91ನೇ ಹುಟ್ಟುಹಬ್ಬವನ್ನು ಸೋಮವಾರ ಸಂಭ್ರಮದಿಂದ ಆಚರಿಸಲಾಯಿತು. ಇಂದು ಸೋಮವಾರ ಬೆಳಗ್ಗೆ ಎಲ್ಲಾ ಬೌದ್ಧ ಮಂದಿರಗಳಲ್ಲಿ ದಲೈಲಾಮಾ ಅವರಿಗಾಗಿ ವಿಶೇಷ ಪೂಜೆ, ದಲೈಲಾಮಾ ಅವರ ದೀರ್ಘಾಯುಷ್ಯಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಇಂದು ಟಿಬೆಟಿ ಕಾಲೋನಿಯಲ್ಲಿ ನಡೆದ ಸಮಾರಂಭದಲ್ಲಿ ಟಿಬೆಟಿಯನ್ ಚೇರ್ಮನ್ ರೆಂಚನ್ ವಾಗ್ಮೋ, ಟಿಬೆಟಿಯನ್ ಹಿರಿಯ ಬೌದ್ಧ ಸನ್ಯಾಸಿಗಳು, ಎಲ್ಲಾ ಕ್ಯಾಂಪಿನ ಮುಖಂಡರು ಹಾಗೂ ಬೌದ್ಧ ಸನ್ಯಾಸಿ ಜಂಪಾ ಲೋಬಸಂಗ್ ಮುಂತಾದವರು ಪಾಲ್ಗೊಂಡಿದ್ದರು. ದಲಾಯಿ ಲಾಮಾ ಅವರ ಭಾವಚಿತ್ರಕ್ಕೆ ಶಾಸಕ ಶಿವರಾಮ ಹೆಬ್ಬಾರ ಪುಷ್ಪನಮನ ನಂತರ ಜನ್ಮದಿನದ ಅಂಗವಾಗಿ ಕೇಕ್ ಕತ್ತರಿಸಿ ಟಿಬೆಟಿಯನ್ ಸಮುದಾಯದೊಂದಿಗೆ ಸಂಭ್ರಮವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕರಾದ ಶಿವರಾಮ ಹೆಬ್ಬಾರ ಮಾತನಾಡುತ್ತಾ, ವಿಶ್ವಕ್ಕೆ ಶಾಂತಿ, ಸಹಬಾಳ್ವೆ ಹಾಗೂ ಮಾನವೀಯತೆಯ ಸಂದೇಶವನ್ನು ಸಾರುತ್ತಿರುವ ದಲಾಯಿಲಾಮಾ ಅವರ ಆದರ್ಶಗಳು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿವೆ. ಅವರ ಸೇವೆ ಮತ್ತು ಚಿಂತನೆಗಳು ವಿಶ್ವಮಾನವ ಕುಲಕ್ಕೆ ಸದಾ ಮಾರ್ಗದರ್ಶಿಯಾಗಿವೆ ಎಂದರು. ಕೆಪಿಸಿಸಿ ಸದಸ್ಯರಾದ ವಿವೇಕ ಹೆಬ್ಬಾರ, ತಹಶೀಲದಾರ ಎಸ್ಎ ಪ್ರಸಾದ, ಸಿಪಿಐ ರಮೇಶ ಹಾನಾಪುರ, ಮುಖಂಡರಾದ ಎಚ್ಎಂ ನಾಯಕ, ಎಸ್ ಫಕ್ಕೀರಪ್ಪ, ಎನ್ಡಿ ಕಿತ್ತೂರ, ಕೃಷ್ಣ ಹಿರೇಹಳ್ಳಿ ಮುಂತಾದವರಿದ್ದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ. ಕೇಂದ್ರ ಸರ್ಕಾರದ ಸಹಕಾರಿ ಸಚಿವಾಲಯವು ಸ್ಥಾಪನೆಯಾಗಿ 5 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಆಚರಿಸಲಾಗುತ್ತಿರುವ ಸಹಕಾರಿ ವಾರದ ನಿಮಿತ್ತ ಸೋಮವಾರ ಮುಂಡಗೋಡ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಬ್ಯಾಂಕಿನ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಯವರು ಕೂಡಿ ಸಸಿ ನೆಡುವ ಮೂಲಕ ಸಹಕಾರಿ ವಾರವನ್ನು ಆಚರಿಸಿದರು. ಈ ವೇಳೆ ಬ್ಯಾಂಕಿನ ಅಧ್ಯಕ್ಷರಾದ ವೈಪಿ ಭುಜಂಗಿ, ನಿರ್ದೇಶಕರಾದ ಮಂಜುನಾಥ ಶೇಟ್, ಫಕೀರಪ್ಪ ವಣಿಕೇರಿ, ರಮೇಶ್ ಜೀವಣ್ಣನವರ್, ಬ್ಯಾಂಕಿನ ವ್ಯವಸ್ಥಾಪಕರಾದ ರಮೇಶ್ ದಾಂಡೇಕರ್, ಸಹ ವ್ಯವಸ್ಥಾಪಕ ಕಲ್ಯಾಣಕುಮಾರ್ ಚೌಶೆಟ್ಟಿ, ಸಿಬ್ಬಂದಿಗಳಾದ ಮಲ್ಲಿಕಾರ್ಜುನ್ ಹುಬ್ಬಳ್ಳಿ, ಸುಧೀರ್ ಪಾಯಣ್ಣನವರ್, ವಿನಯ್ ಸಂದೀಪ್ ಮುಂತಾದವರಿದ್ದರು.